ಅವ್ರನ್ನೇನ ಕೇಳ್ತೀಯ? ನಾನ್ ಹೇಳ್ತೀನಿ ಕೇಳು. ನೀನ್ ಹೇಳ್ತೀನಿ. ಪೂಜಿಂಗ್ ಅಬಾರ್ಷನ್ ಆಗಕ್ ಕಾರಣನೇ ನೀನ್ ಹೆಂಡ್ತಿ. ನನ್ನ ಹೆಂಡತಿ ಪ್ರೆಗ್ನೆಂಟ್ ಅಂತ ಗೊತ್ತಾದ್ಮೇಲೆ ನಿನ್ ಹೆಂಡತಿ ಅದನ್ನ ಸಹಿಸ್ಕೊಳಕ್ ಆಗ್ಲಿಲ್ಲ. ನನ್ನ ಹೆಂಡತಿ ಕುಡಿಯೋ ಹಾಲಲ್ಲಿ ದಿನ ಸ್ಲೋ ಪಾಯ್ಸನ್ ಹಾಕೊಟ್ಬಿಟ್ಲು. ಅವಳ ಮೇಲೆ ಅಪವಾದನೆ ಬರಬಾರ್ದು ಅಂತ ಅದಕ್ಕೆ ಮೇಲೆ ಹಾಕಿದ್ದು. ನಾನು ಇದನ್ನೆಲ್ಲ ನಂಬಲ್ಲ. ಓಹೋ, ನಂಬಲ್ಲ ಅಲ್ವಾ? ಇರೋ ಪ್ರೂಫ್ ಸಮೇತ ಬಂದಿದ್ದೀನಿ ನೋಡು. ಲ್ಯಾಬ್ ರಿಪೋರ್ಟ್ಸು ತಗೋ ನೋಡು. ಏನೋ ಇದು? ಇಷ್ಟು ದಿನ ನಿನ್ನ ದೇವತೆ ಅನ್ಕೊಂಡಿದ್ನಲ್ಲ ಮಣಿ. ಆದ್ರೆ ಆ ಸಣ್ಣ ಮಗುನ, ಪ್ರಪಂಚನೇ ನೋಡ್ತಾ ಇರೋಂತ ಆ ಪುಟ್ಟು ಮಗುನ ಕೊಲ್ಲೋಕೆ ನಿನಗೆ ಮನ್ಸಾದ್ರೂ ಹೇಗ್ ಬಂತು? ಏನೋ ಅಂದೆ? ನನ್ನ ಹೆಂಡತಿ ಬಗ್ಗೆನೇ ಮಾತಾಡ್ತಾ ನಿನ್ನ ಏನೋ ನನ್ನನ್ನ ಮನೆ ಬಿಟ್ಟು ಹೋಗು ಅಂತ ಹೇಳ್ತಾ ಇದೀಯಾ? ಮತ್ತೆ ಮಣಿನ ಈ ಮನೆಯಿಂದ ಕಳಿಸ್ತೀನಿ ಅಂತ ಹೇಳ್ತಿದ್ದೀರಲ್ಲ, ನಾನು ಇನ್ನೇನ್ ಮಾಡ್ಲಿ? ನಿನಗೆ ನನ್ ಮೇಲೆ ಕೋಪ ಇದ್ರೆ ನನಗ್ ಶಿಕ್ಷೆ ಕೊಡು. ದಯವಿಟ್ಟು ನನ್ ಮಗುಗ್ ಮಾತ್ರ ಏನು ಮಾಡ್ಬೇಡ. ನನ್ ಕೈಯಿಂದ ಅಂತೂ ನನ್ ಮಗುಗ್ ತೊಂದರೆ ಆಗೋ ಹಾಗೆ ದಯವಿಟ್ಟು ಮಾಡ್ಬೇಡ. ನಮ್ಮ ಆಸ್ತಿ ಕಿತ್ಕೊಂಡ್ರು, ನಮ್ ನೆಮ್ಮದಿ ಕಿತ್ಕೊಂಡ್ರು ಅಂತ ಇನ್ಯಾರ ಮೇಲೋ ದ್ವೇಷ ಮಾಡಿದ್ರೆ ಏನು ಅನ್ಬೋದಿತ್ತು. ಆದ್ರೆ ಆ ಪುಟ್ಟು ಮಗು ನಿನ್ಗೆ ಏನ್ ಮಾಡಿತ್ತು? ಅನ್ಯಾಯವಾಗಿ ನೀನ್ ಅದನ್ನ ಸಾಯಿಸಿದ್ಯಲ್ಲ. ನಿನ್ನೊಳಗೆ ಇಷ್ಟೊಂದು ದುಷ್ಟತನ ಇತ್ತು ಅಂತ ನನಗೆ ನಂಬೋದಕ್ಕೆ ಆಗ್ತಿಲ್ಲ ಮಣಿ. ನಿನ್ನ ಪ್ರೀತಿಲಿ ನಾನೆಂತ ಕುರುಡ ಆಗಿದ್ದೆ ಅಂದ್ರೆ, ನನ್ನ ತಾಯಿ ಸ್ಥಾನದಲ್ಲಿರೋ ನನ್ನ ಅತ್ತಿಗೆ ನೀನ್ ಕೊಲ್ಲೋದಕ್ಕೆ ನೋಡಿದ್ರು ನನಗೆ ಗೊತ್ತೇ ಆಗ್ಲಿಲ್ಲ. ಕಡೆ ಪಕ್ಷ ನನ್ನನ್ನಾದ್ರೂ ನೀನ್ ಮನಸ್ಫೂರ್ತಿಯಾಗಿ ಪ್ರೀತಿಸಿದ್ಯಾ? ಇಲ್ಲ ಅದು ನಾಟಕನ? ಹೇಳು ಮಣಿ, ಹೇಳು. ಛೇ, ಇಷ್ಟು ದಿನ ನಿನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದ್ನಲ್ಲ ಅಂತ ನೆನ್ಸ್ಕೊಂಡ್ರೆ ನನ್ನ ಮೇಲೆ ನನಗೆ ಅಸಹ್ಯ ಆಗ್ತಿದೆ. ನೀನೇ ನನ್ನ ಪ್ರಪಂಚ ಅಂದ್ಕೊಂಡಿದ್ದೆ, ಆದ್ರೆ ನೀನು ಇಷ್ಟೊಂದು ಕೆಟ್ಟೋಳು ಅಂತ ಗೊತ್ತಾಗಿ ನನ್ನ ಪ್ರಪಂಚನೇ ಒಂದು ಕ್ಷಣ ನಿಂತು ಹೋದಾಗ ಆಗ್ತಿದೆ. ಅಯ್ಯೋ, ಎಂತ ಹಣೆ ಬರಹ ನಂದು. ನನ್ನ ಲೈಫಲ್ಲಿ ಒಂದೇ ಒಂದು ಹನಿ ಪ್ರಾಮಾಣಿಕವಾದ ಪ್ರೀತಿ ಸಿಗ್ಲಿಲ್ಲ. ನೀನು ಹೀಗೆ ಮಾಡಬಾರ್ದಾಗಿತ್ತು. ಅಲ್ಬೇಡ ಸೇವಂತಿ, ನಾನು ಸಂಸಾರನ ಶಾಶ್ವತವಾಗಿ ಬಿಡು ಅಂತ ಹೇಳ್ತಿಲ್ಲ. ಇದು ಒಂದು ಪರೀಕ್ಷೆ. ಈ ಒಂದು ಅಗ್ನಿ ಪರೀಕ್ಷೆ ದಾಟೋವರೆಗೂ ನಿನ್ನ ಭಾವನೆಗಳನ್ನ ಕಟ್ಟಿಡು ಅಂತ ಹೇಳ್ತಿದ್ದೀನಿ. ಆಯ್ತಮ್ಮ, ಅದೆಷ್ಟೇ ಕಷ್ಟ ಆದ್ರೂ ನಾನು ಯಾರನ್ನು ನೆನೆಸ್ಕೊಳ್ಳೋದಿಲ್ಲ. ನನಗೆ ನನ್ನ ಮಗ, ನನ್ನ ಸಂಸಾರ ಅದೇ ಮುಖ್ಯ. ಅವ್ರಿಗೋಸ್ಕರ ನಾನು ಏನ್ ಮಾಡೋದಕ್ಕೂ ತಯಾರಾಗಿದ್ದೀನಿ. ಇದು ಒಬ್ಬ ಸಾಧಕನಿಗೆ ಬೇಕಾಗಿರುವ ಛಲ. ಈಗ ನಿನ್ ಸಾಧನೆ ಕಡೆ ನಿನ್ ಗಮನ ಹರಿಸು. ನಿನ್ನ ಹಾಗೂ ನಿನ್ನ ಸಂಸಾರದ ಮೇಲೆ ಬಿದ್ದಿರೋ ದುಷ್ಟಶಕ್ತಿನ ಮಟ್ಟ ಹಾಕು. ಈಗ ನಿನ್ನ ಪಾಲ್ಗೆ ಇದೊಂದೇ ಮುಖ್ಯ ಗುರಿ ಆಗಿರ್ಲಿ. ಮಟ್ಟ ಹಾಕ್ತೀನಮ್ಮ. ನೀವು ಹೇಳ್ಕೊಡೋ ವಿದ್ಯೆಗಳನ್ನ ಶ್ರದ್ಧೆಯಿಂದ ಕಲಿತೀನಿ. ನನ್ನ ಕುಟುಂಬನ ಕಾಪಾಡ್ಕೋಬೇಕು ಅಂತಂದ್ರೆ ನಾನು ಎಂಥ ಕಠಿಣವಾದ ಹೋರಾಟಕ್ಕಿಳಿಯೋದಕ್ಕೂ ಸಿದ್ಧವಾಗಿದ್ದೀನಿ. ಅದು ಎಷ್ಟೇ ಕಷ್ಟ ಆದ್ರೂ ಸರಿಯಮ್ಮ, ಇಟ್ಟ ಹೆಜ್ಜೆನ ಹಿಂದಿಡೋದಿಲ್ಲ, ಸೋಲನ್ನ ಒಪ್ಕೊಳ್ಳೋದಿಲ್ಲ. ಬೇಷ್ ಸೇವಂತಿ, ಕೊನೆವರೆಗೂ ಇದೇ ಮನಸ್ಥಿತಿಯಿಂದ ಧೈರ್ಯವಾಗಿರು. ಈಗ ನಾನು ಏನ್ ಮಾಡ್ಬೇಕು ಅಂತ ಹೇಳಿ ಅಮ್ಮ. ಇಷ್ಟು ದಿನ ಆ ಮಾಯಮ್ಮ ನಿನ್ಮೇಲೆ ನಾನಾ ರೀತಿಯ ಮಾಟ ಮಂತ್ರಗಳನ್ನ ಪ್ರಯೋಗ ಮಾಡಿದಾಳೆ. ನಿನ್ನ ದೈವ ಬಲವನ್ನ ಸಂಪೂರ್ಣವಾಗಿ ನಾಶ ಮಾಡಿ ನಿನ್ನ ಶಕ್ತಿಯನ್ನ ಹೀರಿದಾಳೆ. ನಿನ್ ಮನ್ಸನ್ನ ಹತೋಟಿಗೆ ತಗೊಂಡು ಅದನ್ನ ಮಾಲಿನ್ಯ ಮಾಡಿದಾಳೆ.